ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ನಮ್ಮ ಪಾಪುದು ಬರ್ಡೇ ವಿಡಿಯೋನ ನಾನು ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾರ್ಟ್ 2 ವಿಡಿಯೋನ ನಾವು ಚೈನೀಸ್ನ ಅವರ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿದ್ವಿ ಅಂತ ಹೇಳಿದೆ. ಮನೆಯಲ್ಲೇ ನಾನು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೆ. ಬಟ್ ಆದರೆ ನಮ್ಮ ಕಡೆ ಬಿರಿಯಾನಿ ಹೇಗಿರುತ್ತೆ, ಬಾತು, ವೆಜಿಟೇಬಲ್ ಪಲಾವ್ ಎಲ್ಲ ಸ್ವಲ್ಪ ಸ್ಪೈಸಿ ಇರುತ್ತೆ. ಆ ಸ್ಪೈಸಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾವು ಲೈಟ್ ಫುಡ್ ಅವ್ರಿಗೆ ಮನೆಯಲ್ಲಿ ಕೊಟ್ಟು ಹೊರಗಡೆ ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿದ್ವಿ. ಅವ್ರು ಯಾವ ರೆಸ್ಟೋರೆಂಟ್ನ ಪ್ರಿಸ್ಕ್ರೈಬ್ ಮಾಡಿದ್ರು ಅದೇ ರೆಸ್ಟೋರೆಂಟ್ನ ಕರ್ಕೊಂಡೋಗಿದ್ವಿ. ಇಲ್ಲಿ ತುಂಬ ವೆರೈಟಿ ಆಫ್ ರೆಸ್ಟೋರೆಂಟ್ ಸಿಗುತ್ತೆ ಚೈನಾದಲ್ಲಿ. ಸೊ ಅದರಲ್ಲಿ ಒಂದು ಥರ ರೆಸ್ಟೋರೆಂಟ್ಗೆ ಹೋಗಿದ್ವಿ. ನೋಡಿ, ಚೈನೀಸ್ ಎಲ್ಲರೂ ನಾನು ಮಾಡಿರೋ ವೆಜಿಟೇಬಲ್ ಬಿರಿಯಾನಿನ ಎಂಜಾಯ್ ಮಾಡ್ತಿದ್ದಾರೆ. ಕೆಲವ್ರಿಗೆ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಲಿಲ್ಲ. ಮಕ್ಳಿಗೆ ಒಂದಿಬ್ರಿಗೆ ಇಷ್ಟ ಆಯಿತು, ಒಂದಿಬ್ರಿಗೆ ಇಷ್ಟ ಆಗಲಿಲ್ಲ. ಇದೇ ನೋಡಿ ರೆಸ್ಟೋರೆಂಟ್ ನಾವು ಬಂದಿದ್ದು. ನಾರ್ಮಲಾಗಿ ಒಬ್ಬರು ಇಬ್ಬರು ಇದ್ದರೆ ಮಾಮೂಲಿ ನಮ್ಮ ಕಡೆ ಚೇರ್ ಟೇಬಲ್ ಇರುತ್ತೋ ಹಾಗೆ ಇರುತ್ತೆ. ಈಗ 8 ಜನ 9 ಜನ ಬಂದರೆ ಈ ಥರ ಸಪ್ರೇಟ್ ರೂಮ್ನ ಕೊಡ್ತಾರೆ ನಮಗೆ. ನಾವು ಒಂದು 9 ಜನ 10 ಜನದ ಮೇಲೆ ಇದ್ವಿ. ಸೊ ನಮಗೆ ಸಪ್ರೇಟ್ ರೂಮ್ ಕೊಟ್ಟಿದ್ದಾರೆ. ನೋಡಿ, ಈ ಥರ ಇರುತ್ತೆ ರೌಂಡ್ ಟೇಬಲು. ಟೇಬಲ್ನ ರೊಟೇಟ್ ಮಾಡ್ಬೋದು. ಯಾಕೆಂದರೆ ಚೈನಾದಲ್ಲಿ ಹೇಗೆ ಅಂತಂದರೆ ಅವರು ಚಾಪ್ಸ್ಟಿಕ್ಕಿಂದನೇ ಪ್ರತಿಯೊಂದು ಫುಡ್ನ ಪಿಕ್ ಮಾಡೋದು. ಸೊ ಅದಕ್ಕೆ ರೊಟೇಟ್ ಮಾಡ್ತಾರೆ ಅವ್ರಿಗೆ ಯಾವ ಐಟಮ್ ಬೇಕೋ ಅದು ತೊಗೊಳೋದಕ್ಕೆ. ಇದು ನೋಡಿ, ಇದು ಮೆನ್ಯೂ ಕಾರ್ಡ್. ಈ ಮೆನ್ಯೂ ಕಾರ್ಡಲ್ಲಿ ಏನಂದರೆ ವೆಜ್ ನಾನ್ ವೆಜ್ ಎರಡೂ ಇದೆ. ನಾನು ಈ ಮೆನ್ಯೂ ಕಾರ್ಡಲ್ಲಿ ನಿಮಗೆ ನಾನ್ ವೆಜ್ ಹೋಟೆಲಲ್ಲಿ ವೆಜ್ ಯಾವ ಥರ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ದೀರಾ ವೆಜ್ ಅಂದರೆ ಬುದ್ಧ ಹೋಟ್ಲಲ್ಲಿ ಯಾವ ಥರ ವೆಜ್ ಸಿಗುತ್ತೆ ಅಂತ. ಇದು ನಾನ್ ವೆಜ್ ಹೋಟ್ಲಲ್ಲಿ ಯಾವ ಥರ ವೆಜಿಟೇರಿಯನ್ ಫುಡ್ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಎಲ್ಲ ನೋಡ್ತಿದ್ರೆ ವೆರೈಟಿ ಆಫ್ ನಾನ್ ವೆಜ್ ಸಿಗ್ತಿದೆ. ಅದರಲ್ಲಿ ಈ ಸೌತೆಕಾಯಿ ಒಂದು ವೆಜಿಟೇರಿಯನ್ನು 170 ರೂಪಾಯಿ ಆಗುತ್ತೆ. ಈ ಥರ ಸೌತೆಕಾಯಿಗೊಂದು. ಇದು ಯಾವುದೋ ಒಂದು ವೆಜಿಟೇರಿಯನ್ ಇದೆ, ತರಕಾರಿಗಳೆಲ್ಲ ತುರಿದ್ಬಿಟ್ಟು ಸಾಲಿಡ್ ಥರ ಮಾಡಿರೋದು. ಮತ್ತು ನೋಡಿ, ಎಲ್ಲ ಎಷ್ಟೊಂದು ಇದು ಕೂಡ ಒಂದು ವೆಜ್ ಇದೆ ನೋಡಿ, 16 RM ಇದೊಂದು. ಆಮೇಲೆ ಇದು ಯಾವುದೋ ಬೇರೆ ಥರ ನಾನ್ ವೆಜ್ದು ಒಂದು ಸಲಾಡ್ ಇದೆ 22 RM ಅಂತ, ಅದು ವೆಜ್ಜು. ಇದು ನೋಡಿ ಕಡಲೆ ಬೀಜದಿದ್ದು, ಕಡಲೆ ಬೀಜ ಮಾಡಿದ್ದಾರಲ್ಲ ಅದು ಕೂಡ ವೆಜ್ ಅದು. ಮತ್ತು ಇದೆಲ್ಲ ಬೇರೆ ಬೇರೆ ಥರ ನಾನ್ ವೆಜ್ಜು. ಸೊ ಏನು ನಾನ್ ವೆಜ್ ಅದು ಅಂತ ಹೇಳೋಕ್ಕಾಗಲ್ಲ, ಚಿಕನ್ನ ಮಟನ್ನ ಅಂತ. ಸೊ ಅವ್ರನ್ನ ಕೇಳಿದಾಗಲೇ ಗೊತ್ತಾಗೋದು. ಕೆಲವೊಂದು ನೋಡಿದ ತಕ್ಷಣ ಹೇಳ್ಬೋದು ಏನು ಅಂತ, ಕೆಲವೊಂದು ಗೊತ್ತೇ ಆಗೋಲ್ಲ. ಇದು ನೋಡಿ, ಇದು ಬೀನ್ಸ್ ಕೂಡ ವೆಜ್ಜೇ ಅದು. ಆಮೇಲೆ ಇದು ನೋಡಿ ನಾನ್ ವೆಜ್, ಇದು ಟೋಫು, ಇದು ವೆಜಿಟೇರಿಯನ್ನೇ. ಆಮೇಲೆ ಇದು ವೆಜ್ ಥರ ಅನ್ನಿಸ್ತು, ಬಟ್ ನಂಗೆ ಅದು ಗೊತ್ತಾಗಲಿಲ್ಲ ಏನು ಹೆಸರು ಅಂತ. ಮತ್ತು ಕೆಳಗಡೆ ನೋಡಿ ಬ್ರೋಕಲಿ ಇದೆ, ಅದು ಕೂಡ ವೆಜ್ಜೇನೆ. ವೆಜ್ಜಲ್ಲಿ ಅಂದರೆ ಇನ್ನೂ ನಾನ್ ವೆಜ್ ಮಿಕ್ಸ್ ಮಾಡಿರಲ್ಲ. ಮೇಲ್ಗಡೆ ಯಾವುದೋ ಒಂದು ಕಪ್ಪೆ ಥರ ಇದೆ, ಫ್ರಾಗ್ ಇರಬೇಕು ಅದು. ನೋಡಿ ಎಷ್ಟು ಥರ ನಾನ್ ವೆಜ್ ಇದೆ ಅಂತ. ಸೊ ಎಷ್ಟೊಂದು ನಾನ್ ವೆಜ್ ಹೆಸರು ನನಗೆ ಗೊತ್ತೇ ಇಲ್ಲ, ನೋಡಿದಾಗ ಗೊತ್ತಾಗುತ್ತೆ ಒಂದೊಂದು ಶೇಪ್. ಈಗ ಕಪ್ಪೆ ಅಂತ ನೋಡಿದಲ್ಲ, ಸೊ ಅದು ಶೇಪಿಂದ ಗೊತ್ತಾಗುತ್ತೆ ಕಪ್ಪೆನೇ ಅದು ಅಂತ. ಕೆಲವೊಂದು ಗೊತ್ತೇ ಆಗಲ್ಲ ಏನು ಅದು ಅಂತ. ಇದು ನೋಡಿ, ಇದು ಯಾವುದೋ ಬೇರೆ ಒಂಥರ ಫಿಶ್ ಏನೋ ಒಂದು ಗೊತ್ತಾಗಲಿಲ್ಲ ಅದು. ಆಮೇಲೆ ಇದು ನೋಡಿ, ಅದು ಚೀಸ್ ಬಾಲ್ಸ್ ಥರ ಇದೆ, ಇದು ಕೂಡ ವೆಜ್ ಅಂತ ಹೇಳಿದ್ರು ಅವರು. ಇದೆಲ್ಲ ವೆರೈಟಿ ಆಫ್ ನಾನ್ ವೆಜ್. ಇದು ನೋಡಿ, ಏನಿದು ಯಾವುದೋ ಇನ್ಸೆಕ್ಟ್ ಥರ ಅನ್ನಿಸ್ತು ನನಗೆ. ಆತೆ ಹುಳನ ಜಿರಳೆ ಹುಳನ ಒಂದು ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಒಂದು ಇನ್ಸೆಕ್ಟ್ ಥರ ಕಾಣಿಸ್ತು ನನಗೆ. ಸೊ ಇದಿಷ್ಟು ಮೆನ್ಯೂ. ನೆಕ್ಸ್ಟ್ ಈಗ ಟೇಬಲ್ ಮೇಲೆ ನಮಗೆ ಏನು ಬರುತ್ತೆ ಅಂತ ನೋಡೋಣ. ಒಬ್ಬೊಬ್ಬರಾಗಿ ಬರ್ತಿದ್ದಾರೆ, ಎಲ್ಲರೂ ಸಪ್ರೇಟ್ ಕಾರಿಂದ ಬಂದಿದ್ದು ರೆಸ್ಟೋರೆಂಟ್ಗೆ. ಸೊ ಅದಕ್ಕೆ ಎಲ್ಲರೂ ರೀಚ್ ಆಗ್ತಿದ್ದಾರೆ ಲೇಟಾಗಿ. ಕೆಲವೊಬ್ರು ಮಕ್ಳನ್ನ ಕರ್ಕೊಂಬಂದಿರೋ ಚಿಕ್ಕ ಮಕ್ಕಳನ್ನ ಮನೆಗೆ ಬಿಟ್ಬಿಟ್ಟು ಬಂದರು. ಯಾಕೆಂದರೆ ಅವರು ಸ್ಕೂಲಿಗೆ ಬೆಳಗ್ಗೆ 8 ಗಂಟೆಗೆಲ್ಲ ಇರಬೇಕು. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ, ಬೇಗ ಊಟ ಮಾಡಿಸಿ ಮಲಗಿಸ್ಬಿಡ್ತಾರೆ. ಅದಕ್ಕೆ ಕೆಲವರು ಒಂದು 3-4 ಜನ ಬಂದರು, ಮಿಕ್ಕಿದೊಂದು 2-3 ಜನ ಮನೆಯಲ್ಲಿ ಹೋಗಿ ಮಲ್ಕೊಂಬಿಟ್ರು. ನೋಡಿ, ಎಲ್ಲ ಒಬ್ಬೊಬ್ಬರಾಗಿ ಬಂದಿದ್ದಾರೆ. ಈಗ ಏನು ಫುಡ್ ಆರ್ಡ್ರ್ ಮಾಡಿದ್ದಾರೆ ಅದೆಲ್ಲ ಬರುತ್ತೆ. ನಮ್ಮ ಪಾಪುಗೆ ಈ ಥರ ಹೋಟ್ಲಲ್ಲೆಲ್ಲ ಅವನು ತಿನ್ನಲ್ಲ, ಇಷ್ಟಪಡಲ್ಲ ಅವನು ತಿನ್ನೋದಕ್ಕೆ. ಅವ್ನು ಏನಂತ ಅಂದರೆ ಇದೇನು ಅಂತ ಕೇಳ್ತಾನೆ. ನಾನು ಬಿಗಿನಿಂಗ್ ಚೈನಾದಲ್ಲಿ ಬಂದಾಗ ಹಾಗೆ ಕೇಳ್ತಿದ್ದೆ. ಇದು ನೋಡಿ, ಇದೊಂದು ವೆಜ್ ಫುಡ್ ಬಂತು. ಆಲೂಗೆಡ್ಡೆ, ದಪ್ಪಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಹಾಕಿ ಸೋಯಾ ಸಾಸ್ ಹಾಕಿ ಫ್ರೈ ಮಾಡಿ ಕೊಟ್ಟಿರ್ತಾರೆ. ಸ್ವಲ್ಪ ಉಪ್ಪು ಖಾರ ಹುಳಿ ಹಾಕಿ. ಸೋಯಾ ಸಾಸ್ ಅಂತಂದರೆ ಆಲ್ಮೋಸ್ಟ್ ಹುಳಿ ಇರುತ್ತೆ ಅದರಲ್ಲಿ. ಸೊ ಅದನ್ನು ಹಾಕಿ ಫ್ರೈ ಮಾಡಿಕೊಟ್ಟಿರ್ತಾರೆ ಇದನ್ನು. ಆಮೇಲೆ ಇದು ನೋಡಿ, ಹೂಕೋಸು, ಕಾಲಿಫ್ಲವರು. ಆಲ್ಮೋಸ್ಟ್ ಎಲ್ಲ ಬರೀ ಪ್ಯೂರ್ ವೆಜ್ ರೆಸ್ಟೋರೆಂಟಲ್ಲಿ ಮತ್ತು ಕಂಬೈನ್ಡ್ ರೆಸ್ಟೋರೆಂಟಲ್ಲಿ ಇದು ಸಿಕ್ಕುತ್ತೆ ವೆಜ್ ಫುಡ್ ಆಗಿ. ಆಮೇಲೆ ಇದು ನೋಡಿ, ಮೊಟ್ಟೆ ಮತ್ತು ಬೇಬಿ ಶ್ರಿಂಪ್ ಅಂದರೆ ಸೀಗಡಿ ಮೀನು ಅಂತ ಹೇಳ್ತೀರಲ್ಲ, ಅದರದ್ದು ಚಿಕ್ಕ ಸೀಗಡಿ ಮೀನುಗಳನ್ನ ಮೊಟ್ಟೆ ಜೊತೆ ಬಾಯ್ಲ್ ಮಾಡಿ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಹಾಗಂತ ನನ್ನ ಪಕ್ಕದಲ್ಲಿ ಕೂತಿದ್ದ ಚೈನೀಸ್ ಹೇಳಿದ್ರು. ಸೊ
ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟಲ್ಲಿ ಏನು ಮಾಡ್ತಾರೆ, ದೊಡ್ಡದೊಂದು ಬೌಲ್ಗೆ ರೈಸ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಅಂದರೆ ನಾವು ಏನು ಕುಕ್ಕರಲ್ಲಿ ಅನ್ನ ಬಡಿಸ್ಕೊತೀವಲ್ಲ ಆ ಥರ ಅದೊಂದು ದೊಡ್ಡ ಕುಕ್ಕರಲ್ಲಿ ಕೊಟ್ಬಿಡ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ರೈಸು ಅದನ್ನು ಹಾಕೋಬೋದು. ನೋಡಿ ಈಗೆಲ್ಲ ಹಾಕೋತಿದ್ದಾರೆ ರೈಸ್ನ. ಸೊ ಇದು ನೋಡಿ ಮೀನು, ತರಕಾರಿ ಎಲ್ಲ ಹಾಕಿ ಮೀನನ್ನ ಫ್ರೈ ಮಾಡಿ ಒಂದು ಕರಿ ಒಳಗಡೆ ಹಾಕಿರೋ ಥರ ಇದೆ. ಆಮೇಲೆ ಇದಿಷ್ಟು ಕೂಡ ನಾನ್ ವೆಜ್ ಆಯಿತು. ನೋಡಿ ಇನ್ನೊಂದು ವೆಜ್ ಐಟಮ್ ಬಂದಿದೆ, ಬ್ರೋಕ್ಲಿ ಮತ್ತು ಕ್ಯಾರೆಟ್ನ ಆಫ್ ಬಾಯ್ಲ್ ಮಾಡಿ ಫ್ರೈ ಮಾಡಿ ಕೊಟ್ಟಿರ್ತಾರೆ. ಸೊ ಇದೊಂದು ವೆಜ್ ಐಟಮು. ನಾವು ಪ್ಯೂರ್ ವೆಜಿಟೇರಿಯನ್ಸು, ಮೊಟ್ಟೆ ಕೂಡ ತಿನ್ನೋದಿಲ್ಲ. ಮತ್ತು ಇದು ನೋಡಿ, ಇದು ಚಪಾತಿಗೆ ಒಂದು ನಾನ್ ವೆಜ್ನ ರೋಲ್ ಮಾಡಿಕೊಂಡು ಕ್ಯಾರೆಟು, ಸೌತೆಕಾಯಿ ಮತ್ತು ಎಲೆಕೋಸು ಏನು ಅನಿಸುತ್ತೆ ಅದು ಪ್ರಾಬಬ್ಲಿ, ಇಲ್ಲ ಮೂಲಂಗಿ ಇರಬೇಕು. ಸೊ ಅದನ್ನು ರೋಲ್ ಮಾಡಿಕೊಂಡು ತಿಂತಾರಂತೆ. ಸೊ ನಾನು ಪಕ್ಕದಲ್ಲಿ ಕೂತಿರೋರಿಗೆ ಇದೇನು ಅದೇನು, ಇದ್ಯಾವ ನಾನ್ ವೆಜ್ಜು, ಇದ್ಯಾವ ಅನಿಮಲ್ ಅಂತೆಲ್ಲ ಪ್ರತಿಯೊಂದನ್ನು ಕೇಳ್ತಿರ್ತೀನಿ. ಪಾಪ ಅವರು ಬೇಜಾರು ಮಾಡ್ಕೊಳ್ದೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ ನನಗೆ. ನಾವು ಪ್ಯೂರ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಜಸ್ಟ್ ವಿಡಿಯೋ ಮಾಡ್ತೀನಿ, ಅವ್ರು ಹೇಗೆ ತಿಂತಿದ್ದಾರೆ ಏನು ಅಂತೆಲ್ಲ ಅವರು ಕೂಡ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಏನು ಮುಜುಗರ ಇಲ್ಲದೇ. ಸೊ ಇದು ನೋಡಿ, ಇದು ಚೀಸ್ ಬಾಲ್ಸ್ ಅಂತ, ಇದು ವೆಜಿಟೇರಿಯನ್ನೇ, ನಾನ್ ವೆಜ್ ಅಲ್ಲ. ಆಮೇಲೆ ಒಂದು ಚಿಕನ್ ಮತ್ತು ಫ್ರೆಂಚ್ ಫ್ರೈಸ್ನ ಆರ್ಡರ್ ಮಾಡ್ಕೊಂಡಿದ್ರು. ಸೊ ಅದನ್ನು ಕೂಡ ತಿಂತಾ ಇದ್ದಾರೆ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ, ಆರ್ಡರ್ ಮಾಡಿರೋ ಫುಡ್ಡು ಹಾಗೆ ಉಳ್ಕೊಂಡಿದ್ರೆ ಹಾಗೆ ಬಿಟ್ಟು ಹೋಗ್ತಿದ್ರು. ಬಟ್ ಎಲ್ಲ ಏನಾಗಿದೆ, ಈಗ ಒಂದು 7-8 ವರ್ಷದ ಹಿಂದೆ ಫುಡ್ ಏನಾದ್ರು ಮಿಕ್ಕೋಗಿದ್ರೆ ಅದನ್ನು ಅವರು ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ. ಮತ್ತು ಇದು ನೋಡಿ, ಜೋಳದ ಸ್ವೀಟ್ ಇದು ಕೂಡ ಮೊಟ್ಟೆ ಏನೂ ಹಾಕಿರಲ್ಲ, ಜೋಳದಲ್ಲಿ ಸ್ವೀಟ್ ಮಾಡಿರ್ತಾರೆ ಅಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ಥರ ನಾನ್ ವೆಜ್ ಒಂದು ರೆಸ್ಟೋರೆಂಟಲ್ಲಿ ವೆಜ್ನ ನಾವು ಯಾವ ಥರ ಪಿಕ್ ಮಾಡ್ಬೋದು ಅಂತ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.